ಸ್ನೇಹಿತರೆ, ಇವತ್ತಿನ ಸಭೆಯ ಪ್ರಮುಖ ಉದ್ದೇಶ ಏನು, ಅರ್ಕಾವತಿ ನದಿ ಹೋರಾಟ ಸಮಿತಿ ವತಿಯಿಂದ ಏನು ನಿರಂತರ 4 ವರ್ಷದಿಂದ ಹೋರಾಟ ಮಾಡ್ಕೊಂಡು ಬರ್ತಾ ಇದ್ದೀವಿ. ಯಾವುದೇ ಕಾರ್ಯ ಕೂಡ ನೀರು ಶುದ್ಧಿ ಮಾಡೋ ಕಾರ್ಯಕ್ರಮ ಆಗಲಿ, ನಮಗೆ ಒಂದು ಶುದ್ಧ ನೀರು ಕುಡಿಯೋ ಕಾರ್ಯಕ್ರಮ ಆಗಲಿ ಯಾವುದೂ ಸರ್ಕಾರ ಮಾಡ್ತಾ ಇಲ್ಲ. ಈಗ ನಮ್ಮ ನಿರಂತರ 4 ವರ್ಷಗಳಿಂದ 2021ನೇ ಇಸ್ವಿಯಲ್ಲಿ ಹೋರಾಟ ಪ್ರಾರಂಭ ಮಾಡಿದಾಗ ನಮ್ಮ ದೊಡ್ಡತುಂಗೂರು ಗ್ರಾಮ ಪಂಚಾಯಿತಿಯ 18 ಕೊಳವೆ ಬಾವಿ ಪರೀಕ್ಷೆ ಮಾಡಿಸಿದ್ವಿ. 18ರಲ್ಲಿ 7 ಕೊಳವೆ ಬಾವಿಗಳು ಫೇಲ್ಯೂರ್ ಅಂತ ಬಂತು. 2023ನೇ ಇಸ್ವಿಯಲ್ಲಿ 18 ಕೊಳವೆ ಬಾವಿಗಳಲ್ಲಿ 17 ಕೊಳವೆ ಬಾವಿಗಳು ಫೇಲ್ಯೂರ್ ಅಂತ ಬಂತು. ದೊಡ್ಡತುಂಗೂರು ಮತ್ತು ಮಜ್ರಾವಸ್ಥೆಯ ತಲಾ 18 ಕೊಳವೆ ಬಾವಿಗಳಲ್ಲಿ ತಲಾ 17 ಕೊಳವೆ ಬಾವಿಗಳು ಫೇಲ್ಯೂರ್ ಅಂತ ಬಂತು. ಉಪಯೋಗಿಸಲು ಯೋಗ್ಯವಾಗಿಲ್ಲ ಅಂತ ಮಾಲಿನ್ಯ ನಿಯಂತ್ರಣ ಮಂಡಳಿ ಕೊಟ್ಟಂಥ ಅಧಿಕಾರಿಗಳು ಕೊಟ್ಟಂಥ ಪರೀಕ್ಷಾ ವರದಿಯಲ್ಲಿ ಬಂತು. ಅದೇ ಇವತ್ತು 2025ನೇ ಇಸ್ವಿ 24-25ನೇ ಇಸ್ವಿಯಲ್ಲಿ ದೊಡ್ಡತುಂಗೂರು ಗ್ರಾಮ ಪಂಚಾಯತಿ ಸರ್ವೆ ನಂಬರ್ನಲ್ಲಿ ಕೆಕ್ಕೇಳಿಯ ಊರ ಪಕ್ಕದಲ್ಲಿ ಒಂದು ರೈತರ ಕೊಳವೆ ಬಾವಿಯಲ್ಲಿ ಕಪ್ಪು ನೀರು ಬರ್ತಾ ಇದೆ. ಇದೇ ರೀತಿ ಆದರೆ ನಮ್ಮ ಅಂತರ್ಜಲ 4 ವರ್ಷದಲ್ಲಿ ನಮ್ಮ ಕಣ್ಮುಂದೆ ಇದೇ ರೀತಿ ಆದಾಗ ಯಾವ ರೀತಿ ನಮ್ಮ ಮುಂದಿನ ಭವಿಷ್ಯ ಯಾವ ರೀತಿ ಇರ್ತೈತೆ, ಇದೆಲ್ಲ ಅರ್ಥ ಮಾಡ್ಕೊಂಡು ನಾವೊಂದು ಸರ್ಕಾರ ಅಧಿಕಾರಿಗಳು ಅಂತ ನಮಗೆ ನೀರು ನಿಲ್ಲಿಸಿಲ್ಲ, ನಾವಾದ್ರೂ ನಿಲ್ಸೋಣ ಅಂತ ಹೇಳ್ಬಿಟ್ಟು ನಾವೊಂದು ಪೊಲೀಸ್ ಸ್ಟೇಷನ್ಗೆ ಒಂದು ಅರ್ಜಿ ಕೊಟ್ವಿ. ನಿಮಗೆ ಕೊಳಚೆ ನೀರು ಹರಿಯೋದು, ರಾಸಾಯನಿಕ ನೀರು ಹರಿಯೋಂಥ ಕಾಲೇ ಮುಂಚೆ ಪರ್ಮಿಷನ್ ಹೋದ್ವಿ. ಅಲ್ಲಿ ಅಧಿಕಾರಿಗಳು ಹೇಳ್ತಾರೆ, ನೀವು ಮಾಡಿರೋದು ಕಾನೂನು ವಿರುದ್ಧವಾಗೈತೆ, ನಾವು ಇದಕ್ಕೆ ಅವಕಾಶ ಕೊಡಲ್ಲ ಅಂತ ರೈಟಿಂಗಲ್ಲಿ ಕೊಟ್ಟಿದ್ದಾರೆ. ನೀವು ಕಾನೂನು ಕ್ರಮ ಜರುಗಿಸ್ತೀವಿ, ಏನಾದರೂ ಮಾಡಿದ್ರೆ ಕಾನೂನು ಕ್ರಮ ಜರುಗಿಸ್ತೀವಿ ಅಂತ ರೈಟಿಂಗಲ್ಲಿ ಕೊಡ್ತಾರೆ. ಅದಾದ ನಂತರ ನಾವು ಮತ್ತೆ ನಾವು ಅಲ್ಲಿ ಚರ್ಚೆ ಮಾಡಿದ್ವಿ. ಕಾನೂನು ಕೊಳಚೆ ರಾಸಾಯನಿಕ ನೀರು ಹರಿಯುವಂಥ ಕಾಲುವೆ ಮುಚ್ಚಿದ್ರೆ ಕಾನೂನು ವಿರುದ್ಧವಾದರೆ ರಾಸಾಯನಿಕ ನೀರು ಬಿಡೋದು ಕಾನೂನು ಪರವಾಗಿದೆಯಾ ಅಂತ ಅದಕ್ಕೆ ಸಂಬಂಧಪಟ್ಟ ಇಲಾಖೆ ಐತೆ ಯಾವ ಹತ್ರ ಕೇಳಿ ಅಂತ ಹೇಳ್ತಾರೆ. ಅವರು ಇಲ್ಲಿವರೆಗೂ ಕೊಟ್ಟು ಸಾಕಾಗೈತೆ ನಮ್ಮ ಕೊಟ್ಟಿರೋದು ಆಧಾರ ಎಲ್ಲ ಐತೆ, ಏನು ಮಾಡ್ತಾ ಇಲ್ಲ. ಆ ಉದ್ದೇಶದಿಂದ ಈ ಕಡೆ ಸರ್ಕಾರಗಳು ಕೊಳಚೆ ನೀರು ನಿಲ್ಲಿಸುವಂಥ ಯೋಗ್ಯತೆ ಇಲ್ಲ ಅಧಿಕಾರಿಗಳಿಗೆ. ನಮಗೆ ಶುದ್ಧ ನೀರು ಕೊಡುವಂಥ ಬೇರೆ ಪಂಚಾಯಿತಿಯಿಂದ ನೀರು ಕೊಡ್ತೀವಿ ಅಂತ ಹೇಳಿದ್ರು, ಅದು ಕೂಡ ಆಗ್ತಾ ಇಲ್ಲ. ಮತ್ತು ಮಳೆ ಕೊಯ್ಲು ಮಾಡ್ಕೊಡ್ತೀವಿ ಅಂತ ಹೇಳಿದ್ರು, ಅದು ಕೂಡ ಮಾಡಿದ್ರೆ ಯಾವುದೋ ಒಂದು 2 ಮನೆ ಪ್ರಾರಂಭಿಕ ಮಾಡಿ ನಿಲ್ಲಿಸ್ಬಿಟ್ಟವ್ರೆ. ಇವೆಲ್ಲ ಉದ್ದೇಶದಿಂದ ಇವೆಲ್ಲ ನೋಡ್ತಾ ಇದ್ರೆ ಮುಂದಿನ ಇದೇ ನೀರು ಕುಡಿತಾ ಹೋದರೆ ಮುಂದಿನ ಭವಿಷ್ಯ ಏನಾಯ್ತು ಅಂದರೆ ನಮ್ಮ ಕಣ್ಮುಂದೆ ಗೊತ್ತೈತೆ. ಇದೇ ನೀರು ಕುಡಿತಾರೆ ಅಂಗಾಂಗ ವೈಫಲ್ಯದಿಂದ ಸಾಯೋದು ಖಂಡಿತ. ಯಾಕಂದರೆ ಇವತ್ತು ನಮ್ಮ ದೊಡ್ಡತುಂಗೂರು ಒಂದರಲ್ಲಿ 18 ಈ 2 ವರ್ಷದ ಈಚೆಗೆ 60 ಜನ 3 ವರ್ಷದಿಂದ ಈಚೆಗೆ 60 ಸಾವುಗಳಾಗಿದೆ. ಈ 60 ಸಾವುಗಳಲ್ಲಿ 40 ಸಾವುಗಳು ಅಂಗಾಂಗ ವೈಫಲ್ಯದಿಂದ ಆಗಿದೆ. ಇನ್ನು 20 ಸಾವುಗಳು ಮಾತ್ರ ನ್ಯಾಚುರಲ್ ಡೆತ್ ಆಗಿದೆ. ಇದೇ ರೀತಿ ಮುಂದುವರಿತವ್ರೆ ಇನ್ನು ಮುಂದಿನ 10 ವರ್ಷಕ್ಕೆ ಯಾವ ರೀತಿ ಆಗ್ಬೋದು. ಇವತ್ತು ಒಂದು 4 ವರ್ಷದಲ್ಲಿ 1 ಕೊಳವೆ ಬಾವಿಲಿ ಕಂಪ್ನಿ ಬಂದಿದೆ, ಇನ್ನು 10 ವರ್ಷದಲ್ಲಿ 100 ಕೊಳವೆ ಬಾವಿಲಿ ನೀರು ಕಂಪ್ನಿ ಬಂದೈತೆ. ಈ ನೀರು ಕೂಡ ಬದುಕಾಗೈತಾ? ಈ ಉದ್ದೇಶದಿಂದ ಈಗ ಸರ್ಕಾರಿಗಳಂತೂ ಕೊಳಚೆ ನೀರು ನಿಲ್ಲಿಸ್ತಾ ಇಲ್ಲ, ನಾವು ನಿಲ್ಲಿಸ್ತೀವಿ ಬಿಡಲ್ಲ. ಅದರಿಂದ ನಾವೊಂದು ದಯಾಮರಣ ಯಾಕೆ ಮಾಡ್ಕೊಬಾರ್ದು ಅಂತ ಹೇಳ್ಬಿಟ್ಟು ನಾವು ಇವತ್ತಿನ ಸಭೆಯಲ್ಲಿ ತೀರ್ಮಾನ ಮಾಡಿದ್ದೀವಿ. ದಯಮಾಡಿ ನಮ್ಮ ಅಧಿಕಾರಿಗಳು ಏನು ಈಗ ರಾಜ್ಯಪಾಲರಿಗೆ ಇವರಿಗೆಲ್ಲ ನಾವು ದಯಾಮರಣ ಅರ್ಜಿಗೆ ಲೆಟರ್ ಮಾಡ್ತೀವಿ, ಅಲ್ಲಿ ದಯಮಾಡಿ ನಮಗೆ ದಯಾಮರಣ ಉಪಯೋಗ ಕೊಡಬೇಕು ಅಂತ ಈ ಮುಖಾಂತರ ಕೇಳಕ್ಕೆ ಇಷ್ಟಪಡ್ತೀವಿ ರಾಜ್ಯಪಾಲರು ಮತ್ತು ನಮ್ಮ ರಾಷ್ಟ್ರಪತಿಗಳು. ಯಾಕಂದ್ರೆ ನಮಗೆ ಶುದ್ಧ ಕುಡಿಯೋ ನೀರು ಮೂಲಭೂತ ಹಕ್ಕು. ಆ ನೀರು ನಮಗಿಲ್ಲ ಅನ್ನೋದಾದರೆ ನಮ್ಮ ಮುಂದೆ ಏನು ಕುಡಿಯೋಣ, ನಮ್ಮ ಮುಂದೆ ಏನು ಕುಡಿದ್ಬೋದೇನಾ ಅನ್ನೋದು ನಮ್ಮ ಇದಾಗಿದೆ. ಆದ್ದರಿಂದ ಈ ಮುಖಾಂತರ ನಮ್ಮ ದೊಡ್ಡತುಂಗೂರು ಮತ್ತು ಮಜ್ರಾವಸ್ಥೆ ಗ್ರಾಮ ಪಂಚಾಯಿತಿಯ ಜನತೆಯಲ್ಲಿ ಏನು ಕೇಳಕ್ಕೆ ಇಷ್ಟಪಡ್ತೀವಿ ಅಂತ ಹೇಳಿದ್ರೆ, ಈ ನೀರು ಕುಡಿದು ಅಂಗಾಂಗ ವೈಫಲ್ಯದಿಂದ ಕ್ಯಾನ್ಸರ್ ಮಾರಕ ರೋಗಗಳಿಂದ ಸಾಯಬಹುದು. ಸರ್ಕಾರಕ್ಕೆ ಲೆಟರ್ ಹಾಕೋಣ, ಇಲ್ಲ ನಮಗೆ ನೀರು ಶುದ್ಧ ಮಾಡಿಕೊಡಿ, ಇಲ್ಲ ನಮಗೆ ದಯಮರಣ ಮಾಡಿಕೊಡಿ ಅಂತ ಹೇಳ್ಬಿಟ್ಟು ಈ ವಿಚಾರದಲ್ಲಿ ಇವತ್ತು ನಮ್ಮ ಸೇರಿದಂಥ ಎಲ್ಲ ಸಮಿತಿಯವರು ಒಂದೊಂದು ಅಭಿಪ್ರಾಯ ವ್ಯಕ್ತಪಡಿಸೋರೆ. ನಾವು ಲೆಟರ್ನಲ್ಲಿ ಪ್ರಾರಂಭಿಕ ಒಂದು 25ನೇ ಒಂದು ಪ್ರೆಸ್ ಮೀಟ್ ಮಾಡಿ ಅಧಿಕೃತವಾಗಿ ಒಂದು ಚಾಲನೆ ಕೊಡೋಣ. ಆಮೇಲೆ ಪ್ರತಿಯೊಂದು ಪ್ರಾರಂಭದಲ್ಲಿ ದೊಡ್ಡತುಂಗೂರು ಮಜ್ರಾವಸ್ಥೆ ದೊಡ್ಡತುಂಗೂರಲ್ಲಿ ಮತ್ತು ಮಜ್ರಾವಸ್ಥೆ ಪಂಚಾಯತಿಯಲ್ಲಿ ಜಿಂಕೆಮ್ಮ ಜಿಲ್ಲೆಯಲ್ಲಿ 25ನೇ ತಾರೀಕಿನ ಅಧಿಕೃತವಾಗಿ ಮನೆಗೂ ಪತ್ರ ಕಳಿಸುವಂಥ ಚಳವಳಿ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಮತ್ತು ಅಷ್ಟರೊಳಗಾಗಿ ನಾಡ್ದಿಂದ ಒಂದು ನಮ್ಮ ಹೋರಾಟ ಸಮಿತಿಯಿಂದ ಒಂದು ಲೆಟ್ರೇಟ್ ಮುಖಾಂತರ ಒಂದು ಅರ್ಜಿ ಸಲ್ಲಿಸ್ತೀವಿ. ಪ್ರೆಸ್ ಮೀಟಿಂಗ್ಗೆ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಒಂದು ಅರ್ಜಿ ಕಳಿಸೋದು. ಅದಾದ ನಂತರ ಮನೆಯಿಂದ ವೈಯಕ್ತಿಕ ಒಂದೊಂದು ಪತ್ರ ಚಳವಳಿ ಮಾಡಬೇಕು ಅಂತ ಇವತ್ತಿನ ಸಭೆಯಲ್ಲಿ ತೀರ್ಮಾನ ಆಗೈತೆ. ಅದರಿಂದ ಪ್ರತಿಯೊಬ್ಬ ಜನರು ಕೂಡ ಮಾಡಿದ ಮರೆಯಾಯ್ತು ನಮ್ಮ ಹೋರಾಟ. ಯಾಕಂದರೆ ಈ ಪೀಳಿಗೆ ನಾವೇನಿದ್ದೀವಿ, ನಮ್ಮ ಪೀಳಿಗೆ ನಾವೇನಾದರೂ ಈ ಹೋರಾಟ ಯಶಸ್ವಿ ಮಾಡಿಲ್ಲ ಅನ್ನೋದಾದರೆ
ಮುಂದಿನ ಪೀಳಿಗೆ ಜನರಿಗೆ ಮಕ್ಕಳಿಗೆ ಇವತ್ತೇ ಕರ್ಕೊಂಡ್ರೆ ನಿಮ್ಮ ಕೆರೆ ನೀರು ಯಾವ ನೀರು ಅಂದ್ರೆ ಕಪ್ಪು ನೀರು ಅಂತ ಹೇಳ್ತಾರೆ. ಯಾಕಂದ್ರೆ ಅವ್ರಿಗೆ ಬಿಳಿ ಕೆಂಪು ನೀರು ಅನ್ನೋದು ಗೊತ್ತಿಲ್ಲ. ಮಳೆ ನೀರು ಬಂದರೆ ಕೆರೆ ಒಳಗೆ ಕೆಂಪು ನೀರು ನನಗೆ ಗೊತ್ತೈತೆ. ಯಾಕಂದ್ರೆ ನಾನು 10 ವರ್ಷ ಮುಂಚೆ ಏನಾಗಿದೆ ನೋಡಿ, ಇವತ್ತೇನಾಗಿದೆ ಗೊತ್ತೈತೆ. ಇವತ್ತು ನಮ್ಮ ಮಗು ಕರ್ಕೊಂಡೋಗಿ ಇವತ್ತು ನೀರು ತೋರಿಸ್ಬಿಟ್ಟು ಈ ಕೆರೆ ನೀರು ಯಾವ ಕಲರ್ ಬಣ್ಣಪ್ಪ ಅಂತ ಹೇಳಿದ್ರೆ ಕಪ್ಪು ನೀರು ಅಂತ ಹೇಳ್ತಾರೆ. ಯಾಕಂದ್ರೆ ಅವ್ರಿಗೆ ಗೊತ್ತಿಲ್ಲ ಕೆಂಪು ನೀರು ಗೊತ್ತೈತೆ ಅಂತ ಹೇಳ್ಬಿಟ್ಟು. ಹಂಗಾಗಿ ಮುಂದಿನ ಪೀಳಿಗೆಗೆ ಈ ರೀತಿಯಿಂದ ನಮ್ಮ ಕೆರೆ ಚೆನ್ನಾಗಿತ್ತು, ನಮ್ಮ ಅಪ್ಪದಿರು ನಮ್ಮ ತಾತಿರು ಹೋರಾಟ ಮಾಡ್ತಿರೋ ನಮ್ಗೆ ಹಿಂಗಾಯ್ತು ಅಂತ ಮುಂದಿನ ಜನ ಬೈಕೋದು ಬೇಡ, ಮುಂದಿನ ಪೀಳಿಗೆ ತೊಂದರೆ ಬೇಡ. ಅದರಿಂದ ಮಾಡಿದ ಮಳೆ ಹೋರಾಟಕ್ಕೆ ನಾವು ಇವತ್ತು ಬದ್ಧ ಆಗಬೇಕು ಅಂತ ಈ ಮುಖಾಂತರ ಎಲ್ಲ ಜನತೆಯಲ್ಲೂ ಈ ಹೋರಾಟದಲ್ಲಿ ಕೈ ಜೋಡಿಸ್ಬೇಕು ಅಂತ ಈ ಮುಖಾಂತರ ಕೇಳಕ್ಕೆ ಎಲ್ಲರಿಗೂ ಇಷ್ಟಪಡ್ತೀವಿ. ಅರ್ಕಾವತಿ ನದಿ ಹೋರಾಟ ಸಮಿತಿಗೆ, ಅರ್ಕಾವತಿ ನದಿ ಹೋರಾಟ ಸಮಿತಿಗೆ ಏನೇ ಬರಲಿ ಸರ್ಕಾರ ಅಂತೆ ಸರ್ಕಾರ, ಕಾನೂನು ಅಂತೆ ಕಾನೂನು. ಅರ್ಕಾವತಿ ನದಿ ಹೋರಾಟ ಸಮಿತಿಗೆ